ನಮಸ್ಕಾರ ಸ್ನೇಹಿತರೆ, ನಮ್ಮ ವಿಸ್ಮಯವಾಣಿ ಚಾನಲ್ ಈಗ 1 ಮಿಲಿಯನ್ ರೀಚ್ ಆಗಿದೆ. ಈ ಮೈಲ್ ಸ್ಟೋನ್ ರೀಚ್ ಆಗೋಕೆ ಕಾರಣ ನೀವಿಲ್ಲದೆ ಇದ್ರೆ ಈ ಮೈಲ್ ಸ್ಟೋನ್ ರೀಚ್ ಆಗೋದು ಸಾಧ್ಯನೇ ಇಲ್ಲ. ಸೊ ಫಸ್ಟ್ ಆಫ್ ಆಲ್ ವಿಸ್ಮಯವಾಣಿ ಕುಟುಂಬಕ್ಕೆ ಮತ್ತು ಎಲ್ಲಾ ಕರ್ನಾಟಕದ ಜನತೆಗೆ ಹೃದಯಪೂರ್ವಕ ಧನ್ಯವಾದಗಳು. ಬಹಳಷ್ಟು ಜನ ನನ್ನ ಬಗ್ಗೆ ಮತ್ತು ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಕೇಳ್ತಾ ಇದ್ರು. ಸೊ ಇವತ್ತು ನಾನು ಈ ವಿಡಿಯೋದಲ್ಲಿ ವಿಸ್ಮಯವಾಣಿ ಚಾನಲ್ ಹೇಗ್ ಸ್ಟಾರ್ಟ್ ಆಯ್ತು, ಸ್ಟಾರ್ಟ್ ಆಗೋಕೆ ಕಾರಣ ಏನು ಅಂಡ್ ನನ್ನ ಬಗ್ಗೆ ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ. ಆಲ್ಮೋಸ್ಟ್ ಎಲ್ರಿಗೂ ಕೂಡ ತಮ್ಮ ಲೈಫ್ ಅಲ್ಲಿ ಖಂಡಿತ ಯಾವ್ದಾದ್ರು ಒಂದು ದೊಡ್ಡ ಡ್ರೀಮ್ ಇದ್ದೇ ಇರುತ್ತೆ. ಕೆಲವು ಜನರು ಅದನ್ನ ಟ್ರೈ ಮಾಡಿ ಸಕ್ಸಸ್ ಆದ್ರೆ, ಇನ್ನು ಕೆಲವು ಜನರು ಟ್ರೈ ಮಾಡದೆ ಫೇಲ್ ಆಗ್ತಾರೆ. ಬಟ್ ಕೆಲವು ಜನರು ಇರ್ತಾರೆ, ಇವರಲ್ಲಿ ಯಾವಾಗ್ಲೂ ಒಂದು ಡೌಟ್ ಕಾಡ್ತಾನೆ ಇರುತ್ತೆ. ಈ ಕೆಲಸ ನನ್ನಿಂದ ಆಗುತ್ತಾ ಇಲ್ವಾ, ಜನ ಏನ್ ಅನ್ಕೊಳ್ತಾರೆ, ಫ್ರೆಂಡ್ಸ್ ಏನ್ ಅನ್ಕೊಳ್ತಾರೆ, ಫ್ಯಾಮಿಲಿ ಏನಂತಾರೆ, ನೆಕ್ಸ್ಟ್ ಟೈಮ್ ಮಾಡಿದ್ರೆ ಆಯ್ತು ಬಿಡು ಅಂತ ತಮ್ಮ ಕನ್ಸು ಏನಿರುತ್ತೋ ಅದನ್ನ ಮುಂದೆ ದೊಗ್ತಾನೆ ಇರ್ತಾರೆ. ಅಂತವರಲ್ಲಿ ನಾನು ಕೂಡ ಒಬ್ಬ. ನನ್ನ ಕಾಲೇಜ್ ಲೈಫ್ ಇಂದಾನೆ ನನ್ಗೆ ಯಾವ್ದಾದ್ರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು, ಸಕ್ಸಸ್ ಆಗ್ಬೇಕು ಅಂತ ಡ್ರೀಮ್ ಇತ್ತು. ಆದ್ರೆ ಕಾಲೇಜ್ ಲೈಫ್ ಮುಗಿದ್ಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂದ್ರೆ ಕೈಯಲ್ಲಿ ₹1 ಕೂಡ ಇಲ್ಲ. ಆದ್ರೆ ಬಡತನ ಇರೋದ್ರಿಂದ ಮನೆಯಲ್ಲಿ ಕೇಳೋಕಾಗದೆ ಏನ್ ಮಾಡ್ಬೇಕು ಅಂತ ಅರ್ಥ ಆಗದೆ 2016ರಲ್ಲಿ ಒಂದು ಚಿಕ್ಕ ಡೇಟಾ ಎಂಟ್ರಿ ಕಂಪನಿಯಲ್ಲಿ ಮಂತ್ಲಿ 5,000ಕ್ಕೆ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂತ ಆಲ್ಮೋಸ್ಟ್ 1 ವರ್ಷ ಕಳೆದು ಬಿಡುತ್ತೆ. ಅದಾದ್ಮೇಲೆ ಇನ್ನೊಂದು ರಿಯಲ್ ಎಸ್ಟೇಟ್ ಕಂಪನಿಯಲ್ಲಿ ಮಂತ್ಲಿ 12,000ಕ್ಕೆ ಜಾಯ್ನ್ ಆಗಿ ಅಲ್ಲಿ ಆಲ್ಮೋಸ್ಟ್ 1 ವರ್ಷ ಕೆಲಸ ಮಾಡಿದ್ಮೇಲೆ ಇಷ್ಟು ಕಡಿಮೆ ದುಡಿದ್ರೆ ವರ್ಕೌಟ್ ಆಗಲ್ಲ ಅಂತ ಅನ್ಕೊಂಡು ಬ್ಯಾಂಕ್ ನಿಂದ ಸಾಲ ತಗೊಂಡು ಪಾರ್ಟ್ನರ್ಶಿಪ್ ಮೇಲೆ ಒಂದು ಚಿಕ್ಕ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಆದ್ರೆ ನನ್ಗಿರೋ ಫ್ಯಾಮಿಲಿ ಪ್ರಾಬ್ಲಮ್ಸ್ ಗಳಿಂದ ಅದು ಕೂಡ ವರ್ಕೌಟ್ ಆಗಲ್ಲ. ಮತ್ತೇನಿದೆ, ಅದೇ ಲೈಫ್, ಬೇರೆ ಬೇರೆ ಜಾಬ್ಸ್. 2018ರಲ್ಲಿ ಮದುವೆ, ಇನ್ನೇನು ಎಲ್ಲ ಆರಾಮಾಗಿ ನಡೀತಾ ಇದೆ. ಹೇಗೋ ಲೈಫ್ ಅನ್ನ ಮುಂದೆ ದೊಕ್ಕೊಂಡು ಹೋಗ್ಬೋದು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಒಂದು ದೊಡ್ಡ ಶಾಕ್, ನನ್ಗಷ್ಟೇ ಅಲ್ಲ ಇಡೀ ಪ್ರಪಂಚಕ್ಕೆ ದೊಡ್ಡ ಶಾಕ್, ಅದೇ ಲಾಕ್ ಡೌನ್. ಈ ಲಾಕ್ ಡೌನ್ ಅಲ್ಲಿ ನನಗಿರೋ ಒಂದು ಚಿಕ್ಕ ಜಾಬ್ ಕೂಡ ಹೋಗುತ್ತೆ. ಅದೇ ಟೈಮ್ ಅಲ್ಲಿ ಮನೆಯಲ್ಲಿರುವ ಸಾಲ ಕೂಡ ಬೆಳೆದು ಬಿಡುತ್ತೆ. ಏನ್ ಮಾಡ್ಬೇಕು, ಸಾಲ ಹೆಂಗ್ ಕಟ್ಬೇಕು, ಬಡ್ಡಿ ಹೆಂಗ್ ಕೊಡ್ಬೇಕು, ಪ್ರತಿದಿನ ಇದೇ ಟೆನ್ಷನ್. ಅಂಡ್ ಇಲ್ಲಿ ನಿಮ್ಗೆ ಇನ್ನೊಂದು ವಿಷಯವನ್ನು ಕೂಡ ಹೇಳಬೇಕು. 2017ರಲ್ಲಿ ಅನ್ಕೋತೀನಿ ವಿಸ್ಮಯವಾಣಿ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಜಸ್ಟ್ ನಾಲೆಜ್ ಶೇರ್ ಮಾಡೋ ಸಲುವಾಗಿ ಕ್ರಿಯೇಟ್ ಮಾಡಿದ್ದೆ. ಅದರಲ್ಲಿ ಪ್ರತಿದಿನ ಒಂದು 5 ಪೋಸ್ಟ್ ಗಳನ್ನ ಕ್ರಿಯೇಟ್ ಮಾಡಿ ಹಾಕ್ತಾ ಇದ್ದೆ, ಜಸ್ಟ್ ನಾಲೆಜ್ ಶೇರ್ ಮಾಡೋ ಸಲುವಾಗಿ. ಅದರಿಂದ ದುಡ್ಡೇನು ಬರ್ತಾ ಇರ್ಲಿಲ್ಲ ಅಂಡ್ ಆವಾಗ ರೀಲ್ಸ್ ಕೂಡ ಇರ್ಲಿಲ್ಲ, ಪ್ರಮೋಷನ್ಸ್ ಕೂಡ ಬರ್ತಾ ಇರ್ಲಿಲ್ಲ. ಈ ರೀತಿ ಆ ಪೇಜ್ ಅನ್ನ 1-2 ವರ್ಷ ಅಂದ್ರೆ ಆಲ್ಮೋಸ್ಟ್ ಲಾಕ್ ಡೌನ್ ಬರುವ ಸಮಯದವರೆಗೆ ಮೇಂಟೈನ್ ಮಾಡ್ತಾ ಬಂದಿದ್ದೆ. ಸೊ ಯಾವಾಗ ನನ್ನ ಜಾಬ್ ಹೋಗುತ್ತೋ ಆ ಪೇಜ್ ಅನ್ನು ಕೂಡ ಅಲ್ಲಿಗೆ ಸ್ಟಾಪ್ ಮಾಡ್ಬಿಟ್ಟೆ. ಆ ಟೈಮ್ ಅಲ್ಲಿ ಆ ಪೇಜ್ ಗೆ ಆಲ್ಮೋಸ್ಟ್ 1.3 ಲ್ಯಾಕ್ ಫಾಲೋವರ್ಸ್ ಇದ್ರು. ಸೊ ಲಾಕ್ ಡೌನ್ ಅಲ್ಲಿ ಟೈಮ್ ವೇಸ್ಟ್ ಮಾಡೋ ಬದಲು ಯಾವ್ದಾದ್ರು ಆನ್ಲೈನ್ ಜಾಬ್ ಸಿಗುತ್ತಾ ಅಂತ ಟ್ರೈ ಮಾಡಿದಾಗ ನನ್ ಕಣ್ ಮುಂದೆ ಬಂದಿರೋದು ಮೊದಲು ಯೂಟ್ಯೂಬ್. ಸೊ ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲಿ 100K ಪ್ಲಸ್ ಫಾಲೋವರ್ಸ್ ಇದ್ದಾರೆ. ಸೊ ಆಲ್ರೆಡಿ ಪೋಸ್ಟ್ ಮಾಡಿರುವ ಪೋಸ್ಟ್ ಗಳನ್ನ ಸ್ವಲ್ಪ ಡೀಪ್ ಆಗಿ ರಿಸರ್ಚ್ ಮಾಡಿ ಅದೇ ಇನ್ಫಾರ್ಮೇಶನ್ ಅನ್ನ ಲಾಂಗ್ ವಿಡಿಯೋ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿ ಟ್ರೈ ಮಾಡೋಣ ಅನ್ಕೊಂಡು ಯೂಟ್ಯೂಬ್ ಚಾನಲ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಆಗ್ಲೇ ಶುರುವಾಗಿದ್ದು ಈ ನಮ್ಮ ವಿಸ್ಮಯವಾಣಿ ಯೂಟ್ಯೂಬ್ ಚಾನಲ್. ಸ್ಟಾರ್ಟಿಂಗ್ ಅಲ್ಲಿ ವಾಯ್ಸ್ ಓವರ್ ಕೊಡೋದು, ರಿಸರ್ಚ್ ಮಾಡೋದು, ಎಡಿಟ್ ಮಾಡೋದು ಸ್ವಲ್ಪ ಕಷ್ಟ ಅನ್ಸಿದ್ರು ಕೂಡ ನಿಮ್ಮೆಲ್ಲರ ಸಹಾಯದಿಂದ ಈಗ ನಾವು 1 ಮಿಲಿಯನ್ ಗೆ ರೀಚ್ ಆಗಿದ್ದೀವಿ. 10 ಲಕ್ಷ ವಿಸ್ಮಯವಾಣಿ ಕುಟುಂಬವನ್ನ ನಿರ್ಮಿಸಿದೀವಿ. ಸೊ ನನ್ನ ವಿಡಿಯೋಗಳನ್ನ ಇಷ್ಟಪಟ್ಟು ಯಾವ್ದಾದ್ರು ವಿಡಿಯೋದಲ್ಲಿ ಬೈ ಮಿಸ್ಟೇಕ್ ತಪ್ಪು ಮಾಹಿತಿಯನ್ನ ಹೇಳಿದಾಗ ಅದನ್ನ ಬೈದು ಸರಿಪಡಿಸಿದ ನಿಮ್ಗೆಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಸೊ ಇಷ್ಟು ದಿನ ನನಗೆ ಕ್ಯಾಮ್ರಾದಲ್ಲಿ ಕಾಣಿಸ್ಕೋಬೇಕು ಅಂದ್ರೆ ಸ್ವಲ್ಪ ಮುಜುಗರ ಅನಿಸ್ತಾ ಇತ್ತು, ಒಂದು ರೀತಿಯಲ್ಲಿ ಭಯ ಅಂತ ಕೂಡ ಅನ್ಕೊಳ್ಳಿ. ಅದಕ್ಕೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಯಾವ ವಿಡಿಯೋವನ್ನ ನೋಡಿದ್ರು ಕೂಡ ಫೇಸ್ಲೆಸ್ ವಿಡಿಯೋಗಳೇ ಇರುತ್ತವೆ, 1-2 ವಿಡಿಯೋ ಬಿಟ್ಟು. ಆದ್ರೆ ನನ್ಗಂತೂ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ರೆ ಖಂಡಿತ ನಾನು ನಿಮ್ ಮುಂದೆ ಬರ್ಬೇಕು. ಅದಕ್ಕೆ ಲಾಸ್ಟ್ 2 ಮಂತ್ಸ್ ಇಂದ ನನ್ನ ಭಯ ಪಕ್ಕಕ್ಕಿಟ್ಟು ಫೇಸ್ ಕ್ಯಾಮ್ ಶಾರ್ಟ್ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಅಂಡ್ ಆ ವಿಡಿಯೋಗಳಲ್ಲಿ ಅಂಡ್ ಈಗ ನೀವು ಇಲ್ಲಿ ನೋಡ್ತಾ ಇರುವ ಈ ವಿಡಿಯೋದಲ್ಲಿ ನನ್ನ ಎಕ್ಸ್ಪ್ರೆಷನ್ಸ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಫೇಸ್ ಕ್ಯಾಮ್ ಮಾಡೋದ್ರಲ್ಲಿ ನಾನು ಫ್ರೆಶರ್ ಅಂತ. ಸೊ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ನನಗೆ ಇಲ್ಲಿಯವರೆಗೆ ಸಪೋರ್ಟ್ ಮಾಡಿದ್ದಕ್ಕೆ. ಅಂಡ್ ಯಾವಾಗ ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಯ್ತು ಆವಾಗಿಂದ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಬಳಸೋದು ಬಿಟ್ಬಿಟ್ಟಿದೆ. ಅದರಲ್ಲೂ ಕೂಡ ಲಾಸ್ಟ್ 2 ಮಂತ್ಸ್ ಇಂದ ರೀಲ್ಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಯಾರಾದ್ರೂ ಫಾಲೋ ಆಗದೇ ಇದ್ರೆ ತಪ್ಪದೆ ಅದನ್ನು ಕೂಡ ಫಾಲೋ ಆಗಿ, ಅದರಲ್ಲಿ ಬರೀ ರೀಲ್ಸ್ ಬರ್ತಾ ಇರುತ್ತವೆ. ಅಂಡ್ ರೀಸೆಂಟ್ ಆಗಿ ಫೇಸ್ಬುಕ್ ಪೇಜ್ ಅನ್ನು ಕೂಡ ಕ್ರಿಯೇಟ್ ಮಾಡಿದೀವಿ, ಅದರಲ್ಲೂ ಕೂಡ ಫಾಲೋ ಆಗಿ, ಅದರಲ್ಲೂ ಕೂಡ ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ. ಅಂಡ್ ಫೈನಲ್ ಆಗಿ ನಮ್ಮ ಚಾನಲ್ 1 ಮಿಲಿಯನ್ ರೀಚ್ ಆಗಿರೋದ್ರಿಂದ ನಮ್ಮ ಸಬ್ಸ್ಕ್ರೈಬರ್ಸ್ ಗಳಲ್ಲಿ 100 ಜನ ರ್ಯಾಂಡಮ್ ಸಬ್ಸ್ಕ್ರೈಬರ್ಸ್ ಗೆ ಯಾವ್ದಾದ್ರು ಗಿವ್ ಅವೇ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.